ಬೇಕಿದ್ರೆ ನನ್ನ ಶರೀರದಿಂದ ತಲೆನ ಬೇರೆ ಮಾಡಿ. ಆದ್ರೆ ನಿಮ್ಮಲ್ಲಿರೋ ನ್ಯಾಯ ವ್ಯವಸ್ಥೆಯಲ್ಲಿ ಸಾಯೋ ವ್ಯಕ್ತಿಯ ಕೊನೆ ಆಸೆ ಏನು ಅಂತ ಕೇಳೋ ಪದ್ಧತಿ ಇರ್ಬೇಕಲ್ವಾ? ಅಥವಾ ನಿಮ್ಮ ರಾಜ್ಯದಲ್ಲಿ ಅದು ಕೂಡ ಇಲ್ವಾ? ನಿನ್ನ ಜೀವನದ ಕೊನೆ ಆಸೆ ಏನು? ಏನ್ ತಿರುಗಿಸ್ಬಿಟ್ಟೆ ಪಂಡಿತ ರಾಮಕೃಷ್ಣ ನೀನು? ವಾ ಹಾ, ಅದೇನಂದ್ರೆ ವಜೀಮ್ ಮಲ್ಲಿಕ್ ಜಿ ನನ್ನ ಮಾತನ್ನ ಯಾವತ್ತೂ ತಪ್ಪಲ್ಲ. ಮೂರ್ಖ, ಇದನ್ನು ಮರಿಬೇಡ. ನಿನ್ನ ಕತ್ತು ಈಟಿಗಳಿಂದ ಸುತ್ತುವರೆದಿದೆ ಅಂತ. ನಿನ್ನ ಎದೆಯೊಳಗೆ ಯಾವ್ದಾದ್ರು ರಹಸ್ಯ ಇದ್ರೆ ಅದನ್ನ ಈಗಲೇ ಹೇಳು. ಅದೇ ನಾನು ಹೇಳ್ದಾಗೆ ನಾನು ಯಾವತ್ತೂ ನನ್ನ ಮಾತನ್ನ ತಪ್ಪಲ್ಲ. ನಾನು ಒಬ್ರಿಗೆ ಮಾತು ಕೊಟ್ಟಿದ್ದೆ, ಅದನ್ನೀಗ ನಡ್ಸ್ಕೊಡ್ಬೇಕಷ್ಟೇ. ಈಗ ಹೇಳ್ತೀಯಾ ನಿನ್ ಮಾತು ಕೊಟ್ಟಿರೋರು ವಿಜಯನಗರದಲ್ಲಿದ್ದಾರೆ ಅಂತ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ವಿಜಯನಗರ ತಲುಪೋದಿಕ್ಕೆ ನಿನ್ನ ಸಮಯ ವ್ಯರ್ಥ ಮಾಡ್ತಾ ಇದ್ಯಾ? ಇದರ ಅರ್ಥ ನಿನಗೆ ಯಾವುದೇ ಕೊನೆಯ ಆಸೆ ಇಲ್ಲ ಅಂತ ಅನ್ಬಿಟ್ಟು ನಮ್ಗೆ ಚೆನ್ನಾಗಿ ಗೊತ್ತು. ಇಲ್ಲ, ಇಲ್ಲೇ ಈ ಆಗ್ರಾದಲ್ಲೇ. ಅದು ಮಹಾರಾಜರೇ, ನಾನು ನಗರಕ್ಕೆ ಪ್ರವೇಶ ಮಾಡಬೇಕಾದ್ರೆ ಮುಖ್ಯ ದ್ವಾರದಲ್ಲಿ ನಿಮ್ಮ ಕಾವಲು ಭಟ್ರು ಪ್ರವೇಶ ಪ್ರಸ್ಥಾನ ಪಂಜೀಕರಣ ಪುಸ್ತಕದಲ್ಲಿ ನಾನು ಒಳಗ್ ಬರೋ ಸಮಯ, ನನ್ನ ಹೆಸರು ಜೊತೆಗೆ ನನ್ನ ಹಸ್ತಾಕ್ಷರ ತಗೊಂಡಿದ್ರು. ಮತ್ತೆ ಒಬ್ಬ ಸೈನಿಕ ಹೇಳ್ದ, ಹೇಗ್ ನಾನು ಒಳಗ್ ಹೋಗ್ತಾ ಇದ್ದೀನೋ ಅದೇ ರೀತಿ ಹೊರಗ್ ಬರ್ಬೇಕಾದ್ರೆ ನಾನು ಹೊರಗ್ ಬರೋ ಸಮಯ ಮತ್ತೆ ಹಸ್ತಾಕ್ಷರ ಹಾಕ್ಬೇಕು ಅಂತ. ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಎಲ್ಲಾ ನಿಯಮಗಳನ್ನು ತಪ್ಪದೆ ಪಾಲಿಸ್ತೀನಿ ಅಂತ. ಈಗ ಆ ಪ್ರವೇಶ ಪ್ರಸ್ಥಾನ ಪಂಜೀಕರಣ ಪುಸ್ತಕದಲ್ಲಿ ನಾನು ಹಸ್ತಾಕ್ಷರ ಹಾಕ್ಬೇಕಿದೆ. ಇದೆಂತ ಮೂರ್ಖತನದ ಅಂತಿಮ ಇಚ್ಛೆನ ಕೇಳದೆ ಪಂಡಿತ ರಾಮಕೃಷ್ಣ. ಮಂತ್ರಿ ಮಲಿಕ್, ಗಡಿಯ ರಕ್ಷಣೆಯ ದಾಖಲಾತಿ ಪುಸ್ತಕವನ್ನು ಇಲ್ಲಿ ತರಿಸಿರಿ. ಸರಿ ಮಹಾರಾಜರೇ. ನೀವು ರಾಜ್ಯದ ಸದನದಲ್ಲಿ ಯಾವಾಗ ದಾಖಲಾದ್ರಿ? ಸುರಕ್ಷಾ ಅಧಿಕಾರಿಗಳೇ, ನಾನು ನಿನ್ನೆ ಪ್ರವೇಶ ಮಾಡಿದ್ದು. ಪಂಡಿತ್ ರಾಮಕೃಷ್ಣ ಅವನ ಹತ್ರ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ಏನೇನೋ ಮೂರ್ಖತನದ ಆಸೆಗಳನ್ನ ಕೇಳ್ತಿದ್ದಾನೆ. ಕ್ಷಮೆ ಕೇಳೋದನ್ನ ಬಿಟ್ಟು ಹಸ್ತಾಕ್ಷರ ಹಾಕೋದ್ರ ಬಗ್ಗೆ ಮಾತಾಡ್ತಿದ್ದಾನೆ. ಅವನಿಗೆ ಗೊತ್ತಾ, ಹಸ್ತಾಕ್ಷರ ಮಾಡಿದ್ರೆ ಇವನ ಹೆಸರು ಇತಿಹಾಸದ ಪುಟಗಳಲ್ಲಿ ಹಾಗೆ ನಿಲ್ಲುತ್ತೆ ಅಂತ. ಈಗ ಏನೇ ಆಗ್ಲಿ ಗುರುಗಳೇ, ಆದ್ರೆ ಈ ಅನಿರೀಕ್ಷಿತ ಘಟನೆಗಳು ಪಂಡಿತ ರಾಮಕೃಷ್ಣನ್ ಜೊತೆ ಏನೆಲ್ಲ ಆಗ್ತಿದೆಯಲ್ಲ, ಅದಕ್ಕೆ ಕಾರಣ ಕೇವಲ ನೀವೇ. ನಾನೇನ್ ಮಾಡ್ದೆ? ಬೆಳಿಗ್ಗೆನೆ ನೀವೇ ದರ್ಶನ ಕೊಟ್ರಿ. ನೀವೇ ನಿಮ್ಮ ಕೈಯಾರ ಅವ್ರಿಗೆ ಆರತಿ ಎತ್ತಿ ತಿಲಕ ಇಟ್ರಿ. ಈಗ ನೋಡಿ ಏನಾಗ್ತಿದೆ ಅಂತ. ಏನಾಯ್ತು ಗಫೂರ್ ಮಿಯಾ? ಎಲ್ಲಿದೆ ಹೇಳಿ ರಾಮಕೃಷ್ಣ ಅವರು ನಮ್ಮ ರಾಜ್ಯಕ್ಕೆ ಬಂದಿರುವ ಸಮಯದ ದಾಖಲಾತಿ ಈ ಪುಸ್ತಕದಲ್ಲಿ? ಹಸ್ತಾಕ್ಷರ ಸಿಗೋದಿಲ್ಲ. ಯಾಕಂದ್ರೆ ನಾನ್ ನಿನ್ನೆ ಯಾವ ಹಸ್ತಾಕ್ಷರನೂ ಹಾಕಿಲ್ಲ. ಏನು ಏನ್ ಹೇಳ್ತಾ ಇದ್ಯಾ ನೀನು? ಅಂದ್ರೆ ನೀನು ಸಹಿ ಮಾಡ್ಲೇ ಇಲ್ವಾ? ಆದ್ರೂ ಇದೇ ನಿನ್ನ ಕೊನೆ ಆಸೆ ಅಲ್ವಾ? ಸಮಯ ವ್ಯರ್ಥ ಮಾಡೋದ್ರಿಂದ ನನ್ನ ಶಿಕ್ಷೆ ಕಮ್ಮಿ ಆಗೋದಿಲ್ಲ. ಮಂತ್ರಿ ಮಲಿಕ್, ಸಾಕು ಮಾಡಿ ನಿಮ್ಮ ಮಾತನ್ನ. ಪಂಡಿತ ರಾಮಕೃಷ್ಣನು ಅವನ ಹೆಸರನ್ನು ನೋಂದಾಯಿಸ ಇಲ್ಲ. ಇದರ ಅರ್ಥ ಏನಂದ್ರೆ, ತನ್ನ ಹೆಸರನ್ನು ನೋಂದಾಯಿಸದೆ ಅವನು ಗಡಿಯನ್ನು ದಾಟಿದಾನೆ. ಪ್ರಶ್ನೆ ಏನಂದ್ರೆ, ಇವನನ್ನು ಈ ರೀತಿ ನುಗ್ಗಲು ಯಾರು ಅನುಮತಿ ಕೊಟ್ರು? ಏನ್ ಮಾಡ್ತಾ ಇದ್ರಿ ನೀವೆಲ್ಲ ಆ ಸಮಯದಲ್ಲಿ? ವಿಚಾರಣೆ ಮಾಡದೆ ಇವನ ಹೆಸರನ್ನು ನೋಂದಾಯಿಸದೆ ಇವನು ಒಳಗೆ ಹೇಗೆ ಬಂದ ಹೇಳಿ? ಇವನು ನಮ್ಮ ವ್ಯವಸ್ಥೆ ಮೇಲೆ ಪ್ರಶ್ನೆ ಎತ್ತಿದ್ದಾನೆ, ಶೇನ್ಶಾ ಬಾಬರಿನ ವ್ಯವಸ್ಥೆ ಮೇಲೆ. ಇದೆಲ್ಲ ಹೇಗೆ ನಡೆಯಿತು? ನೀವೆಲ್ಲ ಇದರ ಉತ್ತರ ಪಂಡಿತ ರಾಮಕೃಷ್ಣನಿಗಲ್ಲ, ನನಗೆ ನೀಡಬೇಕು. ಸರಿ 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 ಮಹಾರಾಜ್ರೆ. ಮಹಾರಾಜರೇ, ಹೀಗೆ ಆಗುತ್ತೆ. ನಿಮ್ಮ ರಾಜ್ಯದಲ್ಲಿ ಇಷ್ಟಪಟ್ಟು ಕೆಲಸ ಮಾಡದೆ ಭಯದಲ್ಲಿ ಕೆಲಸ ಮಾಡಿದ್ರೆ ಹೀಗೆ ಆಗುತ್ತೆ. ಅವನು ತನ್ನ ಕರ್ತವ್ಯನೇ ಮರೆತು ಹೇಗೋ ಕೆಲಸ ಮಾಡ್ತಾನಷ್ಟೆ. ಹೀಗೆ ಆದ್ರೆ ರಾಜ್ಯದ ರಕ್ಷಣೆ ಅನ್ನೋ ಮಹತ್ವದ ವಿಷಯನ ಆ ದೇವರೇ ನೋಡ್ಕೋಬೇಕಾಗತ್ತೆ. ಈಗ ನೀವೇ ನನ್ಗೆ ಹೇಳಿ, ನಿಮ್ಮ ರಾಜ್ಯದ ಆಂತರಿಕ ಸುರಕ್ಷತೆ ಬಗ್ಗೆನೇ ಪ್ರಶ್ನೆ ಚಿಹ್ನೆ ಮೂಡಿರುವಾಗ ಇಂಥ ಸಮಯದಲ್ಲಿ ವಿಜಯನಗರದ ಮೇಲೆ ಆಕ್ರಮಣ ಮಾಡೋ ಮಾತಿನೆಲ್ಲಿ? ಕ್ಷಮಿಸಿ ಮಹಾರಾಜರೇ, ನನ್ನಿಂದ ತಪ್ಪಾಗ್ಬಿಡ್ತು. ನಾನು ಆದಷ್ಟು ಬೇಗ ಎಲ್ಲಾನು ಬಂದೋಬಸ್ತ್ ಮಾಡ್ತೀನಿ. ಮಂತ್ರಿ, ಕರ್ಕೊಂಡು ಹೋಗಿ ಇವನ್ನ ನೇಣಿಗೆ ಹಾಕಿ. ಕ್ಷಮಿಸ್ಬಿಡಿ ಮಹಾರಾಜರೇ, ಕ್ಷಮಿಸ್ಬಿಡಿ. ಮಹಾರಾಜರೇ, ನಿಮ್ ಕೆಲ್ಸಕ್ಕೆ ಸಹಾಯ ಮಾಡೋರ್ಗೆ ನೀವು ಉಡುಗೊರೆ ಕೊಡ್ತೀರಾ ಅಂತ ಕೇಳಿದ್ದೀನಿ. ಹೌದು, ಆದರೇನು? ನಿಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿರೋ ಲೋಪಗಳನ್ನ ನಾನು ಕಣ್ಹಿಡಿದು ತೋರಿಸಿದ್ರಿಂದ
ನನ್ನಿಂದ ಸ್ವಲ್ಪ ಆದ್ರೂ ಸಹಾಯ ಆಗಿದ್ರೆ ನೀವು ಈ ಕಾವಲು ಭಟನ ದಯವಿಟ್ಟು ಕ್ಷಮಿಸಿ ಅಂತ ಪ್ರಾರ್ಥಿಸ್ಕೋತೀನಿ. ಏನು? ರಾಜ್ಯದ ಯಾವುದೇ ನಿರ್ಣಯದಲ್ಲೂ ನಾವು ತಲೆ ಹಾಕೋ ಹಾಗೆ ಇಲ್ಲ. ಮತ್ತೆ ನೀನು ಈ ರಾಜ್ಯದವನು ಕೂಡ ಅಲ್ಲ. ಅಥವಾ ಕ್ಷಮೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಶಿಕ್ಷೆನ ಆಜೀವ ಕಾರಾಗೃಹವಾಸಕ್ಕಾದ್ರೂ ಬದಲಾಯಿಸ್ಬೋದಲ್ವಾ? ಮಂತ್ರಿ ಮಲಿಕ್, ಹಾ ಮಹಾರಾಜ್ರೆ. ಶಿಕ್ಷೆಯನ್ನು ಜೀವಾವಧಿಗೆ ಬದಲಾಯಿಸಿ. ವಾ, ನಿಜವಾಗ್ಲೂ ಬಹಳ ಕಿಲಾಡಿ ಪಂಡಿತ ರಾಮಕೃಷ್ಣ. ಎಲ್ಲ ನನ್ನ ಸಹವಾಸದ ಪ್ರಭಾವ. ಧನ್ಯವಾದ ಮಹಾರಾಜ್ರೆ, ನೀವು ಕರುಣೆ ತೋರಿಸಿದ್ದಕ್ಕೆ ಧನ್ಯವಾದ. ಇಷ್ಟೊಂದು ಖುಷಿ ಯಾಕೆ? ನಿನ್ನ ಶಿಕ್ಷೆ ಇನ್ನೂ ಹಾಗೇ ಇದೆ. ಆದ್ರೆ ಯಾಕೆ? ಅನ್ಸತ್ತೆ ನಿನಗೆ ಆಗಾಗ ಕನಸಿನಲ್ಲಿ ಹೋಗುವಂತ ಕಾಯಿಲೆ ಇದೆ. ನಿನ್ನ ಶಿರಚ್ಛೇದನದ ಶಿಕ್ಷೆಯನ್ನು ಕೊಟ್ಟಾಗಿದೆ. ಮತ್ತೆ ನನ್ನ ಕೊನೆ ಆಸೆ ಕತೆ? ಕೊನೆಯ ಇಚ್ಛೆ ಅದೇನಂದ್ರೆ ಮಹಾರಾಜ್ರೆ, ನಾನು ಪ್ರವೇಶ ಮಾಡೋವಾಗ್ಲೇ ನನ್ನ ಹೆಸರನ್ನ ಬರ್ದಿರ್ಲಿಲ್ಲ, ಮತ್ತೆ ವಾಪಸ್ ಹೋಗೋವಾಗ ಹೇಗ್ ಬರೆಯೋದಕ್ಕಾಗತ್ತೆ? ಅಂದ್ರೆ ನೀವು ನನ್ನ ಕೊನೆ ಆಸೆನ ಪೂರ್ತಿ ಮಾಡಕ್ಕಾಗೋದಿಲ್ಲ. ಆದ್ರಿಂದ ನಿಮ್ಮ ಶಿಕ್ಷೆಯ ಆಜ್ಞೆನ ಪಾಲನೆ ಮಾಡೋದಿಕ್ಕಾಗೋದಿಲ್ಲ. ಯಾಕೆಂದ್ರೆ ನೀವು ನನ್ನ ಕೊನೆ ಆಸೆ ನೆರವೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಕೊಟ್ಟ ಮಾತನ್ನು ನಡೆಸದೇ ಇರೋದು ನಿಮ್ಮ ಆದರ್ಶಗಳ ವಿರುದ್ಧ ತಾನೆ? ಆಗಲಿ ಪಂಡಿತ ರಾಮಕೃಷ್ಣ, ಇವತ್ತು ನಿನ್ನನ್ನು ನಾವು ಕೊಟ್ಟ ಮಾತು ಉಳಿಸಿತು. ಆದ್ರೆ ಶೀಘ್ರದಲ್ಲೇ ನಾವು ನಿನ್ನ ಮತ್ತು ನಿನ್ನ ವಿಜಯನಗರದ ಹಣೆ ಬರಹದ ನಿರ್ಧಾರವನ್ನ ಮಾಡ್ತೀವಿ. ಅಯ್ಯ, ಅದೇ ಕ್ಷಣಕ್ಕೆ ನನಗನ್ಸಿತ್ತು ಪಂಡಿತ ರಾಮಕೃಷ್ಣನ ಜೀವನ ಸಮಾಪ್ತಿ ಆಯ್ತು ಅಂತ. ಅದರ ದುಷ್ಪರಿಣಾಮ ಏನು ಅಂದ್ರೆ ಮತ್ತೆ ಇನ್ನೊಂದ್ಸರಿ ನಂದೇ ಸರ್ತಿ ಬಂತು ಈ ನರಭಕ್ಷಕ ಪೀಡೆ ಜೊತೆಗೆ. ಹಾ, ಎಷ್ಟು ಬಾರಿ ಆಗ್ರಾದ ದರ್ಬಾರಿನಲ್ಲಿ ಹೋದರೂ ಒಂದೇ ದೃಶ್ಯ ಕಾಣಿಸಿತು. ಇವನ ತಲೆ ಕತ್ತರಿಸಿರಿ, ಇವನನ್ನ ನೇಣಿಗೆ ಹಾಕಿ, ಇವನನ್ನ ಆನೆಯ ಕಾಲಿನಿಂದ ತುಳಿಸಿ, ಮತ್ತೆ ಅರೇ ಶೇನ್ಶಾ ಬಾಬರನಿಗೆ ಇದನ್ನು ಬಿಟ್ರೆ ಬೇರೆ ಏನಾದ್ರೂ ಬರುತ್ತೋ ಇಲ್ವೋ? ಸೊಳ್ಳೆ 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 ಇತ್ತು, ಸೊಳ್ಳೆ. ಅಯ್ಯೋ, ನನಗಂತೂ ಅರ್ಥನೇ ಆಗ್ತಿಲ್ಲ. ಯಾರನ್ನು ಮಾತಾಡೋದಿಕ್ಕೂ ಬಿಡ್ಲಿಲ್ಲ ಅಂದ್ರೆ, ಯಾರನ್ನು ಕೇಳೋದಿಕ್ಕೂ ಬಿಡ್ಲಿಲ್ಲ ಅಂದ್ರೆ ಇಷ್ಟು ದೊಡ್ಡ ದರ್ಬಾರ್ ನಡೆಸೋ ಅವಶ್ಯಕತೆ ಏನಿದೆ? ಅಯ್ಯೋ ಪಂಡಿತ ರಾಮಕೃಷ್ಣ, ಯೋತ್ಸು ಯೋತ್ಸು, ಏನಾದ್ರೂ ಯೋತ್ಸು. ಇಲ್ಲಿ ಬಂದ್ಮೇಲೆ ನೀನ್ ಬುದ್ಧಿ ಇಲ್ದಿರೋ ದಡ್ಡಂತರಾಗಿದೆಯಾ? ಯಾಕೆ? ಇವರು ಮೊಘಲರು. ನಿನ್ನ ಬುದ್ಧಿ ಒಳಗೆ ಅದನ್ನ ಯೋಚನೆ ಮಾಡು. ಇವರು ಇಮಾನ್ದಾರನಿಟ್ಕೊಂಡು ಆಟ ಆಡ್ತಿಲ್ಲ, ವಂಚನೆ ಮಾಡ್ತಿದ್ದಾರೆ. ಪಂಡಿತ ರಾಮಕೃಷ್ಣ ಇವರಿಗೆ ಯುದ್ಧನೇ ಎಲ್ಲವೂ ಅನ್ಕೊಂಡಿದ್ದಾರೆ. ಅಲ್ಲ ಪಂಡಿತ ರಾಮಕೃಷ್ಣ, ಇಲ್ಲಿ ನಮ್ಮ ಜೀವಗಳು ಅನ್ಯಾಯವಾಗಿ ಹೋಗ್ತಾ ಇವೆ, ನೀನು ಗರುಡಗಂಬದ ತರ ನಿಂತಿದ್ಯಲ್ಲ. ಒಂದ್ ವೇಳೆ ನಿನ್ನ ಬುದ್ಧಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನನ್ನ ಬುದ್ಧಿಶಕ್ತಿಯನ್ನ ನೀನ್ ತಗೋ. ನನ್ನ ಪ್ರಕಾರವಾಗಿ ಇಲ್ಲಿಂದ ಬಚಾವಾಗಿ ಹೋಗೋದಕ್ಕೆ ಒಂದೇ ದಾರಿ ಇರುವಂತದ್ದು. ನಾವಿಲ್ಲಿಂದ ಓಡೋಗೋಣ. ಗುರುಗಳೇ, ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡ್ಲಿ ಬಿಡಿ. ಆದ್ರೆ ನಾವು ನಮ್ಮ ಆದರ್ಶಗಳನ್ನ ಬಿಡದೆ ಚತುರತೆಯಿಂದ ಇದನ್ನು ಎದುರಿಸೋಣ. ಪಂಡಿತ ರಾಮಕೃಷ್ಣ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ. ನೀನು ಆದರ್ಶಪ್ರಾಯಕವಾಗಿ ಎಷ್ಟು ಜೀವನ ಸವಿಬೇಕು ಅದನ್ನ ವಿಜಯನಗರದಲ್ಲಿ ಸವಿಸು. ಇಲ್ಲಿನ ಪರಿಸ್ಥಿತಿ ಬೇರೆನೇ ಇದೆ. ಇಲ್ಲಿ ನಿನ್ನ ಆದರ್ಶದ ಪರಿಸ್ಥಿತಿಯನ್ನು ಉಪಯೋಗಿಸಿದ್ರೆ ನಾವು ಸಿಗುವಂತದ್ದು ಬರೀ ಸೋಲು ಸೋಲು ಅಷ್ಟೇ. ಅಯ್ಯೋ ಗುರುಗಳೇ, ನಾವು ಸೋಲೋದಿಲ್ಲ. ಹೇಗ್ ಸೋಲೋದಿಲ್ಲ ನೀನು? ಅವರು ನಿನ್ನ ಚುಟುಕುಗಳಿಗೆ ನಗೋದಿಲ್ಲ ಅಂತ ಆದ್ಮೇಲೆ ಸೋಲು ನಮ್ಮನ್ನ ನೋಡಿ ನಗ್ತಿರುತ್ತೆ. ಯಾವಾಗ ಸಂಧಾನ ಆಗೋದು? ಯಾವಾಗ ಯುದ್ಧ ನಿಲ್ಲೋದು? ಶತ್ರುನ ಸೋಲ್ಸ್ಬೇಕು ಅಂದ್ರೆ ಅವರ ದುರ್ಬಲತೆ ಏನಿದೆ ಅದನ್ನ ತಿಳ್ಕೋಬೇಕು. ಆದ್ರೆ ನನ್ಗೆ ಯಾಕೆ ಹೀಗಾಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ಕಬ್ಬನ್ ಮಿಯಾ ಅವರ ದುರ್ಬಲತೆ ನನ್ನ ಕಣ್ಮುಂದೆನೇ ಇದೆ, ಆದ್ರೆ ನನ್ಗೆ ಅದನ್ನ ನೋಡಕ್ ಆಗ್ತಾ ಇಲ್ಲ. ಅದು ಕಮ್ಜೋರಿ ಅಲ್ಲ, ಅವನ ಶಕ್ತಿ ಅನ್ಕೋ ರಾಮಕೃಷ್ಣ. ಬಾಯೇ ತೆಗೆದಿರಲ್ಲ, ಆಗ್ಲೇ ನಗ್ತಿರ್ತಾರೆ ಜನ. ಎಷ್ಟು ಜನ ನಗ್ತಿರ್ತಾರೋ ಅಷ್ಟು ಪಾನ್ ಸಿಗ್ತಿರುತ್ತೆ ಅವನಿಗೆ. ಡಬ್ಬಿ ತೆಗಿತಾನೆ, ಆ ಪಾನ್ನ ತಿಂತಾನೆ, ಕಚ್ಕ ಪಚ್ಕ ಆಗಿತಾನೆ, ಚುಟ್ಕ ಹೇಳ್ತಾನೆ, ಮತ್ತೆ ಕಚ್ಕ ಪಚ್ಕ ಆಗಿತಾನೆ, ಚುಟ್ಕ ಹೇಳ್ತಾನೆ, ಮತ್ತೆ ಪಾನ್ ಹಾಕೊಂತಾನೆ, ಮತ್ತೆ ಚುಟ್ಕ ಹೇಳ್ತಾನೆ. ಗುರುಗಳೇ, ಒಂದ್ ನಿಮಿಷ. ಇದೇನು ಒಂದು ಕ್ಷಣ ಪಂಡಿತ ರಾಮಕೃಷ್ಣ. ಸ್ವಲ್ಪ ಸುಮ್ಮನೆ ಇರಿ. ಪಂಡಿತ ರಾಮಕೃಷ್ಣ, ನನ್ನನ್ನು ಸಮಾಧಾನವಾಗಿರು ಅಂತ ಹೇಳ್ತಾ ಇದ್ದೀನಿ. ನೀನು ದರ್ಬಾರ್ನಲ್ಲಿ ನಾನು ಇರ್ತೀನಿ, ಆದ್ರೆ ಇಲ್ಲಿ ನಾನು ನಿನಗೆ ರಾಜ ಪುರೋಹಿತ, ರಾಜಗುರು ತಥಾಚಾರ್ಯನೇ. ಅದ್ಭುತ ಗುರುಗಳೇ. ನನಗ್ ಕಾಣಿಸ್ದೇ ಇದ್ದಂತ ಕಬ್ಬನ್ ಮಿಯಾ ಅವರ ದುರ್ಬಲತೆ ಅದು ನಿಮ್ ಕಣ್ಣಲ್ಲಿದೆ.
ನನ್ನ ಕಣ್ಣಲ್ಲಿ ನೋಡಿದ್ನ ಹಾ, ಪಾನ್ ಗುರುಗಳೇ, ಪಾನ್. ಕಬ್ಬನ್ ಮಿಯಾ ಅವರ ದುರ್ಬಲತೆ ಮತ್ತು ಶಕ್ತಿ ಎರಡೂ. ಗುರುಗಳೇ, ನಾಳೆ ನಾನು ಗೆಲ್ಬಹುದು, ಆದ್ರೆ ನಾನ್ ಗೆಲ್ಲೋದು ನಿಮ್ಮ 3 ಜನರ ಮೇಲೆ ನಿಂತಿದೆ. ಅದೇಗೆ? ನೀವು ಕಬ್ಬನ್ ಮಿಯಾ ಅವರ ಡಬ್ಬದಲ್ಲಿರೋ ಎಲ್ಲಾ ಪಾನ್ಗಳನ್ನು ಕದಿಬೇಕು. ಅಯ್ಯೋ, ನಾನು ಯಾಕೆ ಪಾನ್ ಕದಿಲಿ? ನಾನು ತಿನ್ನೋದೇ ಇಲ್ವಲ್ಲ ಅದನ್ನ. ದೇವರೇ, ನೀವು ತಿನ್ನೋದಿಲ್ಲ, ಕಬ್ಬನ್ ಮಿಯಾ ತಿಂತಾರಲ್ಲ. ನಾಳೆ ಎಲ್ಲರ ದೃಷ್ಟಿ ನನ್ ಮೇಲಿರೋವಾಗ ಈ ಕೆಲಸ ನೀವು 3 ಮಾಡಬೇಕು. ನಾಳೆ ನಾವು ಗೆಲ್ಲೋದು ನೀವು 3 ಜನ ಮಾಡೋ ಈ ಕೆಲಸದ ಮೇಲೆ ಅವಲಂಬಿಸಿದೆ. ಯಾರೋ ಬರ್ತಿದ್ದಾರೆ. ನಡಿ ನಮ್ ಜೊತೆಗೆ, ಈಗ್ಲೇ, ಈ ಕೂಡ್ಲೆ. ಆದ್ರೆ ಎಲ್ಲಿಗೆ? ಇಷ್ಟು ರಾತ್ರಿಲಿ? ಒಂದು ಮಾತಾಡ್ಬೇಡ, ಇಲ್ಲ ಅಂದ್ರೆ ವಜೀರ್ ಮಲಿಕ್ ನ ಕೋಪಕ್ಕೆ ತುತ್ತಾಗ್ಬೇಕಾಗತ್ತೆ ನೀನು ರಾಮಕೃಷ್ಣ. ಅಲ್ಲ, ಈ ಹೊತ್ತಲ್ಲಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತಾದ್ರೂ ಹೇಳಿ. ಸೈನಿಕರೇ! ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸುಮ್ನೆ ನಡಿ. ಅಯ್ಯೋ, ಆದ್ರೆ ಎಲ್ಲಿಗೆ? ನನ್ ಮಾತ್ ಕೇಳಿ. ಅಲ್ಲ, ಕೇಳಿ ಇಲ್ಲಿ, ಕೇಳಿ. ಅಯ್ಯೋ ದೇವ್ರೆ, ಇಲ್ಲಿ ಏನ್ ನಡೀತಾ ಇದೆ? ಪಂಡಿತ ರಾಮಕೃಷ್ಣನ ಕಾಪಾಡಪ್ಪ. ಓಡಕ್ಕೆ ಪ್ರಯತ್ನ ಪಟ್ರೆ ಇವನ ಕತ್ತರಿಸಿ. ವಜೀರ್ ಮಲಿಕ್ ಅವರೇ, ನನ್ ಸ್ಪರ್ಧೆ ನಿಮ್ ಜೊತೆ ನಡೆದಿದ್ರೆ ಚೆನ್ನಾಗಿತ್ತು. ಯಾಕೆಂದ್ರೆ ಕಬ್ಬನ್ ಮಿಯಾಗಿಂತ ನೀವೇ ಚೆನ್ನಾಗಿ ತಮಾಷೆ ಮಾಡ್ತೀರಾ. ಏನ್ ಹೇಳ್ದೆ ನೀನು? ನಾನು ವಜೀರ್ ಮಲಿಕ್, ಈ ರಾಜ್ಯದ ಅತ್ಯಂತ ಮುಖ್ಯ ಅಧಿಕಾರಿ. ನಾನು ನಿನ್ನಂಥ ವಿಕಟ ಕವಿಯಂತೆ ನಾಲಿಗೆ ಬಳಸಲ್ಲ, ಕತ್ತಿ ಬಳಸ್ತೀನಿ. ನಿನ್ನಂಥ ತಪ್ಪು ಮಾಡಿದವರು ಬಾಯಿ ಮುಚ್ತಾರೆ, ಇಲ್ಲ ನಾವು ಅವರ ಬಾಯಿ ಮುಚ್ಚಿಸ್ತೀವಿ. ಅಲ್ಲ, ನನ್ಗನ್ನಿಸ್ತು ನೀವು ಭ್ರಮೆಲಿದ್ದೀರಾ ಅಂತ. ಮೊದ್ಲು ನಾನ್ ನಿಮ್ಮನ್ನ ವಶ ಮಾಡ್ಕೋತೀನಿ, ಆಮೇಲೆ ನಿಮ್ ಕುತ್ತಿಗೆ ಮೇಲೆ ಕತ್ತಿ ಇಡ್ತೀನಿ. ಇವ್ರನ್ನೆಲ್ಲ ಸಾಯಿಸಿದ್ಮೇಲೆ ನಿಮ್ಮನ್ನ ಬಳಸ್ಕೊಂಡು ಇಲ್ಲಿಂದ ಓಡ್ ಹೋಗ್ತೀನಿ. ವಜೀರ್ ಮಲಿಕ್ ಅವರೇ, ನನ್ನ ನೋಡಿ ಆ ತರ ಮಾಡ್ತೀನಿ ಅಂತ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ? ಇಲ್ಲ. ಮತ್ತ ಆ ತರ ಯೋಚನೆ ಮಾಡಿ ಯಾಕೆ ಹೆದರ್ಕೋತೀರಾ? ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಯಾಕೆ ನಡೀತಾ ಇದ್ದೀರಾ? ಸ್ವಲ್ಪ ಬೇಗ ನಡೀರಿ. ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ಪಂಡಿತ ರಾಮಕೃಷ್ಣ, ನೀನು ಓಡೋದಕ್ಕೆ ಪ್ರಯತ್ನ ಪಟ್ರೆ ನನ್ನ ಕತ್ತಿ ನಿನ್ನ ಕುತ್ತಿಗೆ ಮೇಲೆ ಇರುತ್ತೆ. ನಡೀರಿ, ಕರ್ಕೊಂಡು ಬನ್ನಿ. ನೀವು ಹೊರಡಿ. ಇದನ್ನ ನೋಡು ಪಂಡಿತ ರಾಮಕೃಷ್ಣ, ನಮ್ಮ ಸೈನ್ಯವು 3 ದಿನಗಳಲ್ಲಿ ಯುದ್ಧ ಭೂಮಿಗೆ ತಲುಪುತ್ತದೆ. ತದನಂತರ ಆಕ್ರಮಣ, ಅದರಲ್ಲೂ 3 ಕಡೆಯಿಂದ ಆಕ್ರಮಣ. ಮತ್ತೆ ವಿಜಯನಗರದ ಹೆಸರು ಮತ್ತು ಗುರುತು ಇತಿಹಾಸದಿಂದನೇ ಅಳಿಸಿ ಹೋಗುತ್ತೆ. ನೀನು ಇಲ್ಲಿ ಬರುವುದಕ್ಕೆ ಮುಂಚೆನೆ ಇನ್ನೊಂದು ಸೈನ್ಯವು ರವಾನೆ ಆಗಿದೆ. ಮೊದಲನೇ ಸೈನ್ಯ ವಿಜಯನಗರದ ಸೈನ್ಯವನ್ನು ತಲೆ ಕೆಡಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಮತ್ತೆ ಎರಡನೇ ಸೈನ್ಯ ಹಿಂದಿನಿಂದ ಆಕ್ರಮಣ ಮಾಡಿ ಉಸಿರನ್ನು ತೆಗೆಯುತ್ತೆ. ಆಗ ವಿಜಯನಗರದಲ್ಲಿ ಬರೀ ರಕ್ತ ಹರಿಯುತ್ತೆ, ರಕ್ತವೇ ರಕ್ತ. ಮತ್ತೆ ಯಾರು ಕೂಡ ಉಳಿಯೋದಿಲ್ಲ. ಪಂಡಿತ ವಿಷಾದ, ಈಗ ಈ ಯುದ್ಧವನ್ನು ತಡೆಯಲಾಗುವುದಿಲ್ಲ. ನಾಳೆ ನೀನು ದರ್ಬಾರಿನಲ್ಲಿ ಗೆದ್ದಿದ್ದೇ ಆದರೂ ಸಂಧಿಯ ಸಂದೇಶವನ್ನು ತೆಗೆದುಕೊಂಡು 3 ದಿನಗಳಲ್ಲಿ ವಿಜಯನಗರಕ್ಕೆ ತಲುಪಲು ಸಾಧ್ಯವಿಲ್ಲ. ಈಗ ನನ್ನ ಸಲಹೆಯನ್ನು ಕೇಳು. ಕಾಡಿನಲ್ಲಿ ಬೆಂಕಿ ಹತ್ತಿದರೆ ಉಳಿಯೋದು ಅವನೇ. ಯಾರು ಬೆಂಕಿಯೊಂದಿಗೆ ಹೋರಾಡುವ ದಡ್ಡತನವನ್ನು ಬಿಟ್ಟು ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ಓಡ್ ಹೋಗ್ತಾನೆ. ನೀನು ರಾತ್ರಿಯೇ ಇಲ್ಲಿಂದ ಹೊರಟು ಬಿಡು. ಹೋಗಿ ನಿನ್ನ ಕುಟುಂಬದ ಸುರಕ್ಷತೆಯ ಬಗ್ಗೆ ಯೋಚನೆಯನ್ನ ಮಾಡು. ನಾಳೆ ನೀನು ದರ್ಬಾರಿನಲ್ಲಿ ಏನಾದರೂ ಸೋತರೆ ನೇಣು ನಿನ್ನ ಕೊನೆಯ ವಿಧಿಯಾಗುತ್ತೆ. ಮತ್ತೆ ಜೊತೆಗೆ ನಿನ್ನ ಕುಟುಂಬದ ಭವಿಷ್ಯವೂ ಕೂಡ ಮಧ್ಯದಲ್ಲೇ ನೇತಾಡ್ತಾ ಇರುತ್ತೆ. ಈಗ ಯುದ್ಧವಂತೂ ಶುರುವಾಗಿದೆ. ಓಡು ಹೋಗು ಪಂಡಿತ, ಹೋಗಿ ನಿನ್ನ ಕುಟುಂಬವನ್ನು ರಕ್ಷಿಸು. ನಾನು ಹೇಳ್ತೀನಿ, ಓಡು ಹೋಗು, ಓಡು ಹೋಗಿಲ್ಲಿಂದ.
ಈ ಪಂಡಿತ ಇಲ್ಲಿಂದ ಓಡೋಗ್ತಾನ? ಅವನು ಓಡ ಹೋಗದೆ ಇದ್ರೂ ರಾತ್ರಿ ಇಡೀ ಇವನ ಮನಸ್ಸು ಇವನ ಬುದ್ಧಿ ಜೊತೆ ಹೋರಾಡ್ತಾನೆ ಇರುತ್ತೆ. ಮತ್ತೆ ಇವನು ತನ್ನ ಕುಟುಂಬದ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಎಷ್ಟು ತಲೆ ಕೆಡಿಸ್ಕೋತಾನೆ ಅಂದ್ರೆ ಸ್ಪರ್ಧಿಸುವುದಕ್ಕೆ ಆಗೋದಿಲ್ಲ. ಓಡ್ ಹೋದ್ರೆ ಕಥೆನೆ ಮುಗಿಯತ್ತೆ. ಊಹೆ ಮಾಡು, ಈ ಯುದ್ಧದ ನಾಣ್ಯದ 2 ಭಾಗವೂ ನಮ್ಮ ಕೈಯಲ್ಲಿದೆ. ಏನ್ ವಿಷಯ ಮಹಾಮಂತ್ರಿಗಳೇ? ಸಂದೇಶ ಒಳ್ಳೆಯದ ಕೆಟ್ಟದ? ಮಹಾರಾಜರೇ, ನಮ್ಮ ಗುಪ್ತಚರರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಬಾಬರ್ನ ಸೇನೆ 3 ದಿನದಲ್ಲಿ ವಿಜಯನಗರದ ಕಡೆ ಬರ್ತಾ ಇದೆ. ಅಂದ್ರೆ 3 ದಿನದಲ್ಲಿ ವಿಜಯನಗರದ ಮೇಲೆ ಆಕ್ರಮಣ ಮಾಡ್ತಾರೆ. ಮಹಾಮಂತ್ರಿಗಳೇ, ಮೊಘಲರ ಸೇನೆ ವಿಜಯನಗರಕ್ಕೆ ಬರ್ತಾ ಇದೆ ಅಂತ ಹೇಳಿ ನನಗೆ ಭಯ ಆಗ್ತಿಲ್ಲ. ಅವರ ಈ ಆಕ್ರಮಣವನ್ನ, ಅವರ ಈ ದುಸ್ಸಾಹಸವನ್ನ ಸೋಲಿಸುವ ತಾಕತ್ತು ನಮ್ಮ ಸೈನ್ಯದಲ್ಲಿದೆ. ನನಗೆ ಚಿಂತೆ ಪಂಡಿತ ರಾಮಕೃಷ್ಣನ ಮೇಲಿದೆ. ಬಾಬರ್ ತನ್ನ ಸೈನ್ಯಕ್ಕೆ ಆಕ್ರಮಣ ಮಾಡಲು ಆದೇಶ ನೀಡಿದ್ದಾನೆ. ಒಂದ್ ವೇಳೆ ಅದರ ಅರ್ಥ ಇದಲ್ಲ ತಾನೆ? ನಮ್ಮ ಪಂಡಿತ ರಾಮಕೃಷ್ಣ ತನ್ನ ಕಾರ್ಯದಲ್ಲಿ ವಿಫಲನಾದ್ನ? ಕೇವಲ ಮಹಾಮಂತ್ರಿಗಳೇ, ಇದೊಂದೇ ಪ್ರಶ್ನೆಗೆ ನನಗೆ ಉತ್ತರ ಸಿಗ್ತಾ ಇಲ್ಲ. ಮಹಾರಾಜರೇ, ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಒಂದ್ ವೇಳೆ ಪಂಡಿತ ರಾಮಕೃಷ್ಣನ ಉದ್ದೇಶ ಪೂರ್ತಿ ಆಗದೆ ಹೋದ್ರೆ, ಅಂದ್ರೆ ಇದರ ಅರ್ಥ ಪಂಡಿತ ರಾಮಕೃಷ್ಣ... ಇಲ್ಲ ಮಹಾಮಂತ್ರಿಗಳೇ, ಒಂದ್ ವೇಳೆ ಪಂಡಿತ ರಾಮಕೃಷ್ಣನಿಗೆ ಸಂಕಟದ ನೆರಳು ಕೂಡ ಮುಟ್ಟಿದ್ರೆ, ನಾನು ಆ ಬಾಬರ್ನ ಹಾಗೂ ಸಮಸ್ತ ಮೊಘಲ ಸೈನ್ಯವನ್ನ ಬುಡದಿಂದ ಕಿತ್ತಾಕ್ಬಿಡ್ತೀನಿ ಮಹಾಮಂತ್ರಿಗಳೇ. ಬುಡ ಸಮೇತ ಕಿತ್ತಾಕ್ಬಿಡ್ತೀನಿ. ಬಹುಶಃ ಅವರಿಗೆ ಗೊತ್ತಿಲ್ಲ, ಈ ಬಾರಿ ಅವರು ಕೃಷ್ಣದೇವರಾಯನನ್ನ ಕೆಣಕಿದ್ದಾರೆ. ಆ ಕೃಷ್ಣದೇವರಾಯ ಯಾರು ತನ್ನ ಮಾತೃಭೂಮಿಗೋಸ್ಕರ ಹಾಗೂ ತನ್ನವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಿನ್ನೆ ರಾತ್ರಿಯಿಂದಾನೇ ಪಂಡಿತ ರಾಮಕೃಷ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಗೊತ್ತಿಲ್ಲ ನಿರ್ದಯಿ ಬಾಬರ್ ಏನ್ ಮಾಡಿದ ಅವ್ರ ಜೊತೆ ಅಂತ. ಡ್ಯಾಡಿ, ನನಗೊಂದು ಅನುಮಾನ ಇದೆ. ಪಂಡಿತ ರಾಮಕೃಷ್ಣ ಮುಖದಿಂದ ಹೇಳ್ತಾನೆ, ಆದ್ರೆ ಅವನು ಖಡ್ಗದಿಂದ. ಅವರಲ್ಲಿ ಏನು ಮಾತುಕತೆ ಆಗಿದೆಯೋ ಗೊತ್ತಿಲ್ವೇ? ವಾರ್ತಾಲಾಪ ಆಗಿರಲ್ಲ, ಜಗಳ ಆಗಿರುತ್ತೆ ಪಂಡಿತ ರಾಮಕೃಷ್ಣ ಮತ್ತು ಬಾಬರ್ನ ನಡುವೆ. ಮತ್ತು ಆ ಜಗಳದ ಫಲವಾಗಿ ಪಂಡಿತ ರಾಮಕೃಷ್ಣನನ್ನ ಅಲ್ಲಿಂದ ಓಡಿಸ್ಬಿಟ್ಟಿರ್ತಾನೆ. ಇಲ್ಲದೆ ಹೋದ್ರೆ ಪಂಡಿತ ರಾಮಕೃಷ್ಣನನ್ನ ರಾತ್ರಿ ಹೊತ್ತು ಒಬ್ಬನೇ ಯಾಕೆ ಕರ್ಕೊಂಡು ಹೋಗ್ತಾರೆ? ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ನಂಬಿಕೆ ದ್ರೋಹ ಮಾಡಿದ್ದಾರೆ ನಮಗೀಗ. ಆದರೆ ಈಗ ಶಹನ್ಶಾ ಬಾಬರ್ ಅವರು ನಿಮ್ ಜೊತೆ ಮಾಡೋದು ಆಘಾತಕ್ಕಿಂತ ಆಘಾತವಾಗುತ್ತೆ. ಗುರುಗಳೇ, ನೀವೀಗ ಇಲ್ಲಿಂದ ಓಡ್ ಹೋಗೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನೀವು ಸಾಕು. ಸಾಕು. ಈಗ ವಿಕಲ್ಪ ಅಲ್ಲ, ದೃಢ ಸಂಕಲ್ಪವಾಗುತ್ತೆ. ಮತ್ತ ಆ ಸಂಕಲ್ಪ ಯಾವತ್ತೂ ವಿಕಲ್ಪವಾಗಲ್ಲ. ಈಗ ಮೃತ್ಯು ಸಹ ನನ್ನ ಪ್ರಯತ್ನವನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಮಣಿ, ಆಕಸ್ಮಿಕವಾಗಿ ನಮ್ಮ ಗುರುಗಳಿಗೆ ಏನಾಗಿದೆ? ಮೂರ್ಖ ವೀರ ಆಗಿರೋರು ಶೂರವೀರ ಆಗ್ಬಿಟ್ರಲ್ಲ. ಧಣಿ, ನನಗೂ ಗುರುಗಳ ಮೇಲೆ ವಿಶ್ವಾಸ ಬರ್ತಾ ಇಲ್ಲ. ಆದ್ರೆ ನನಗೆ ಪಂಡಿತ ರಾಮಕೃಷ್ಣನ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಅವನು ಬರ್ತಾನೆ ಅಂದ್ರೆ ಖಂಡಿತ ಬರ್ತಾನೆ. ಮತ್ತೆ ಯಾವ ಕಾರ್ಯವನ್ನ ಪಂಡಿತ ರಾಮಕೃಷ್ಣ ನಮಗೆ ಕೊಟ್ಟಿದ್ದಾನೋ, ನಾವು ಆ ಕೆಲಸವನ್ನ ಪೂರ್ತಿ ಮಾಡಿ ಮುಗಿಸೋಣ.